ದಯವಿಟ್ಟು ಬಹಾನೆಬಾಜ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ನಲ್ಲಿ. Watch full episodes on Jio Hotstar. ಮತ್ತೆ ಅದಿ ಹೇಗ್ ನಡೀತಿದೆ ಎಲ್ಲ ಚೆನ್ನಾಗಿದೆ ಶಿವ. ಮಧ್ಯರಾತ್ರಿಯಲ್ಲಿ ಅದಿ ಒಂದ್ ನಿಮಿಷ ಯುಡಿ, ನಿನ್ ಹಿಂದೆ ಇರೋ ಬಿಲ್ಡಿಂಗ್ ಅಲ್ಲಿ ಆ ಪೈಪ್ ಅಲ್ಲಿ ಯಾರು ಹತ್ತುತ್ತಾ ಇದಾರೆ? ನನ್ ಹಿಂದ್ಗಡೆ ಬಿಲ್ಡಿಂಗ್ ಅಲ್ಲ. ಹಾ ನಿನ್ ಹಿಂದೆ ಇರೋ ಬಿಲ್ಡಿಂಗ್. ಕ್ಯಾಮ್ರಾ ತಿರ್ಗ್ಸು. ಹೌದು, ನಮ್ ಮನೆ ಹಿಂದ್ಗಡೆ ಬಿಲ್ಡಿಂಗ್ ನಲ್ಲಿ ಯಾರೋ ಪೈಪ್ ಮೇಲೆ ಹತ್ತುತ್ತಿದ್ದಾರೆ. ಅರಿ ಅವ್ನ್ ಯಾರೋ ಕಳ್ಳ ಅಂತ ಅನ್ಸುತ್ತೆ. ಬನ್ನಿ ಹೋಗ್ ನೋಡೋಣ. ಅರ ಇದ್ಯಾರಪ್ಪ ಬಂದಿದ್ದು? ಪುಟಾಣಿ ಹುಡುಗ, ನನ್ನ ದಾರಿ ಬಿಟ್ಟು ಹೋಗ್ಲೇ ಅಪ್ಪ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಓಹೋ, ಆ ಕಳ್ಳ ಎಲ್ಲೋ ಓಡೋದ ಅನ್ಸುತ್ತೆ. ಆ ಹುಡುಗ ನನ್ನ ಪ್ಲಾನ್ ನ ಹಾಳು ಮಾಡ್ಬಿಟ್ಟಾನ. ಆದ್ರೂ ಪರವಾಗಿಲ್ಲ. ಕಿಲಾಡಿ ಲಾಲ್ನ ಕಿಲಾಡಿತನಕ್ಕೇನು ಕಡಿಮೆ ಇಲ್ಲ ಹೇಳ. ಕಿಲಾಡಿತನನ ಈಗ ನೋಡ್ರಿ ನೀವು. ಲಡ್ಡು ಸಿಂಗ್ ಹೀರಾಲಾಲ್ದ ಆ ಒಂದು ವಜ್ರನ ನನಗೆ ತಂದು ಅವನ ಕೈಗಿಡ್ತಾನ ನೋಡ್ರಿ. ನನ್ನ ಗಂಡ ನನ್ನ ಮೇಲೆ ಕೋಪ ಮಾಡ್ಕೊಂಡು ಹೋಗ್ಬಿಟ್ರು. ಅಯ್ಯೋ, ಎಲ್ಲಿ ಹೋಗ್ಬಿಟ್ರು? ಗೊತ್ತಿಲ್ಲ ಎಲ್ಲಿ ಹೋದ್ರು ಅಂತ. ಪ್ಲೀಸ್ ಸಹಾಯ ಮಾಡಿ ಅಣ್ಣ. ಅಣ್ಣ 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 ನನ್ನ ಅಣ್ಣ. ನಾನು ನಿನ್ನ ಅಣ್ಣ ತಂಗಿ. ನೀನ್ ನನ್ನ ಅಣ್ಣ ಅಂತ ಹೇಳ್ದಿಯಾ? ಹೌದು, ಅಣ್ಣ ಅಂದೆ. ಪ್ಲೀಸ್ ಅವರನ್ನ ಹುಡುಕಿ ಅಣ್ಣ. ತಂಗಿ, ನೀನ್ ಚಿಂತೆ ಮಾಡ್ಬೇಡ. ನೀನ್ ನನ್ನ ಅಣ್ಣ ಅಂತ ಹೇಳಿದ್ಮೇಲೆ ಖಂಡಿತ ನನ್ನ ಭಾವ ಎಲ್ಲಿದ್ದಾರೆ ಅಂತ ನಾನು ಹುಡುಕ್ತೀನಿ. ಭಾವನ ಹೆಸರೇನು ಅಂತ ಹೇಳು. ಅವರ ಹೆಸರು QRS124. QRS124? ಇದು ಯಾವ ತರದ ಹೆಸರು? ಅಣ್ಣ, ನಮ್ ಪ್ಲಾನೆಟ್ ನಲ್ಲಿ ಹೆಸರು ಹೀಗೆ ಇರುತ್ತೆ. ನನಗನ್ಸತ್ತೆ ಲಡ್ಡು ಸಿಗ್ನ ಇವಳು ತಗ್ಲಾಗ್ತಿದ್ದಾಳೆ ಅಂತ. ಏನು ಪ್ಲಾನೆಟಾ? ನೀವು ಭೂಮಿಯವರ ಅಲ್ವಾ? ಇಲ್ವಲ್ಲ ಅಣ್ಣ, ನಾನೊಬ್ಳು ಏಲಿಯನ್. ಏಲಿಯನ್? ಅಯ್ಯೋ, ಮತ್ತೆ ನೀವ್ ಹೇಗೆ ನಮ್ ತರ ಕಾಣಿಸ್ತಾ ಇದ್ದೀರಾ? ಅಣ್ಣ, ನಾನಿಲ್ಲಿ ಮನುಷ್ಯರ ರೂಪ ಪಡ್ಕೊಂಡು ಬಂದಿದ್ದೀನಿ. ನಮ್ಮಲ್ಲಿ ಬೇರೆ ಬೇರೆ ತರ ಮುಖ ಇರುತ್ತೆ. ಆ ಮುಖ ನೋಡಿದ್ರೆ ನೀವು ಹೆದರ್ಕೊಂಡೇ ಬಿಡ್ತೀರಾ ಅಣ್ಣ. ಇಲ್ಲ 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 ನಾನ್ ಖಂಡಿತ ನಂಬೋದಿಲ್ಲ ತಂಗಿ. ನೀನ್ ಸುಳ್ಳು ಹೇಳ್ತಾ ಇದೀಯಾ? ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ಸರಿ, ನೀವು ಇಲ್ಲೇ ನಿಂತಿರಿ. ನಾನು 1 ನಿಮಿಷದಲ್ಲಿ ಬರ್ತೀನಿ ಅಣ್ಣ. ಸಾರ್, ಆ ತರದೇನು ಇರೋದಿಲ್ಲ. ಅವಳು ಸುಳ್ಳು ಹೇಳ್ತಾ ಇದ್ದಾಳೆ ಸಾರ್. ಏಲಿಯನ್ ಇರುತ್ತೆ ಅಣ್ಣ. ಎಲ್ಲಿ ನೋಡಿ, ಇದೇ ನನ್ನ ನಿಜವಾದ ರೂಪ. ಅಣ್ಣ,
ಏನಾಯ್ತು? ಎದ್ದೇಳಿ ಅಣ್ಣ, ನಾನು ನಿಮ್ಮ ತಂಗಿ. ಈ ರೂಪದಲ್ಲಿರೋದೇ ಒಳ್ಳೇದು. ನೀನಿದೇ ರೂಪದಲ್ಲಿದ್ಬಿಡು. ನಿನ್ನ ಆ ರೂಪ ತುಂಬಾ ಭಯಂಕರವಾಗಿದೆ. ಹೇಳಿರ್ಲಿಲ್ವಾ ನನ್ನ ಆ ರೂಪನ ನೋಡ್ಬೇಡಿ, ಹೆದರ್ಕೊಳ್ತೀರಾ ಅಂತ? ಪ್ಲೀಸ್ ಅಣ್ಣ, ಈಗ ಹೋಗಿ ನನ್ ಗಂಡನ ಹುಡುಕ್ತೀರಾ? ತಂಗಿ, ನೀನ್ ನನ್ನನ್ನ ಅಣ್ಣ ಅಂತ ಕರ್ದಿದ್ಯಾ. ಈ ಲಡ್ಡು ಸಿಂಗ್ಗೆ ಈ ಭೂಮಿ ಮೇಲಿರೋರು ಎಲ್ರೂ ಚೆನ್ನಾಗೇ ಗೊತ್ತಿದ್ದಾರೆ. ನಾನ್ ಖಂಡಿತ ಬಾವನ ಹುಡುಕ್ತೀನಿ. ಬಾ ತಂಗಿ, ನೀನು ನನ್ ಜೊತೆಗೇನೆ ಬಾ. ನಡಿ ಬಾ. ಅಣ್ಣ, ಅವ್ರನ್ನ ಹುಡ್ಕೋದು ಅಷ್ಟೊಂದು ಸುಲಭ ಅಲ್ಲ. ಅವರು ಕುರ್ಚಿ, ಟೇಬಲ್, ಮೇಜು ಏನ್ ಬೇಕಾದ್ರೂ ಆಗ್ಬೋದು. ಕಾರು ಗೀರು ಯಾವ ರೂಪ ಬೇಕಾದ್ರೂ ಪಡ್ಕೊಳ್ಬೋದು ಅವರು. ಅಣ್ಣ, ಏನು ಕುರ್ಚಿ, ಮೇಜು, ಟೇಬಲ್ ಆಗಿ ಬದಲಾಗ್ತಾರ? ಆದ್ರೆ ನಾನು ಅವ್ರನ್ನ ಹುಡ್ಕೋದಾದ್ರೂ ಹೇಗೆ? ಅಣ್ಣ, ನಾನು ಹುಡುಕ್ತೀನಿ ಅವ್ರನ್ನ. ಅವರು ಕುರ್ಚಿ, ಟೇಬಲ್ ಆದಾಗ ಅದ್ರಲ್ಲಿ ಕೆಂಪು ಲೈಟ್ ಉರಿಯುತ್ತೆ. ಅದು ನನಗ್ ಮಾತ್ರ ಗೊತ್ತಾಗುತ್ತೆ. ನಾನ್ ಹೇಳ್ಬಿಡ್ತೀನಿ ಅದು ನನ್ನ ಹಸ್ಬೆಂಡ್ ಅಂತ. ಬಾ ತಂಗಿ, ಕೂತ್ಕೋ. ನೀವು ಕೂತ್ಕೊಳ್ಳಿ. ಈಗ ಓಡಿಸಿ ಅಣ್ಣ. ಸರ್ 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 ಬೇಡ. ಜಯರಾಮ, ನೀನ್ ಒಳಗಡೆ ಹೋಗು. ಇದು ಫ್ಯಾಮಿಲಿ ಮ್ಯಾಟ್ರು. ಗೋ ಇನ್ಸೈಡ್, ಗೋ. ಸರಿ ಸರ್ಜೆ, ನಾನು ಹೋಗ್ತೀನಿ. ಲಡ್ಡು ಸಿಂಗ್ ಸರ್, ರಾತ್ರಿ ನಡೆದಿದ್ರ ಬಗ್ಗೆ ಏನೋ ಹೇಳ್ಬೇಕು ನಿಮ್ಗೆ. ಶಿವ, ಈಗ ನನಗೆ ಟೈಮ್ ಇಲ್ಲ. ನಾನು ನನ್ನ ಭಾವನ ಹುಡ್ಕೋದಕ್ಕೆ ಹೋಗ್ತಾ ಇದ್ದೀನಿ. ಭಾವನಾ? ಅಯ್ಯೋ, ಇದು ಫ್ಯಾಮಿಲಿ ಮ್ಯಾಟ್ರು. ನಿನ್ಗೇನು ಅರ್ಥ ಆಗಲ್ಲ. ನಡಿ ತಂಗಿ, ಹೋಗೋಣ. ನಡಿ. ಫ್ಯಾಮಿಲಿ ಮ್ಯಾಟರಾ? ಲಡ್ಡು ಸಿಂಗ್ ಸರ್ಗೆ ಭಾವ ಮೈದ ಎಲ್ಲ ಯಾವಾಗಾದ್ರು? ಬನ್ನಿ, ಅವ್ರನ್ನ ಫಾಲೋ ಮಾಡೋಣ. ಅಣ್ಣ, ಅಲ್ಲಿದ್ದಾರೆ ನನ್ ಗಂಡ. ನೋಡಿ, ಕುರ್ಚಿಯಾಗಿ ಕುತ್ಕೊಂಡಿದ್ದಾರೆ. ಅದ್ರಲ್ಲಿ ರೆಡ್ ಲೈಟ್ ಉರಿತಿದೆ. ನನ್ನನ್ನೇ ನೋಡ್ತಾ ಇದ್ದಾರೆ. ಅಯ್ಯೋ ಬಾವ, ನಿಂತ್ಕೊಳ್ಳಿ. ನಾನ್ ನಿಮ್ಮನ್ನ ನೋಡ್ಬೇಕು. ನಿಂತ್ಕೊಳ್ಳಿ. ಅಯ್ಯೋ, ಈ ಭಾವನೆಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗ್ತಿಲ್ಲ. ಬಾವ, ನಿಂತ್ಕೊಳ್ಳಿ. ಬಾವ, ಅಲ್ಲೇ ನಿಂತ್ಕೊಳ್ಳಿ. ಈ ಲಡ್ಡು ಸಿಂಗ್ ಸರ್ಗೆ ಏನಾಗೋಗಿದೆ? ನಾನು ಹೇಳೋದ್ನ ಕೇಳಿ ಬಾಬಾ. ಲಡ್ಡು ಸಿಂಗ್ ಸರ್, ಎಲ್ಲಿಗೆ ಓಡ್ತಾ ಇದ್ದೀರಾ ನೀವು? ಬಾಬಾ ಓಡ್ತಾ ಇದ್ದಾರೆ. ನಾನು ಅವ್ರನ್ನ ಹಿಡಿಬೇಕು. ಅಯ್ಯೋ ಲಡ್ಡು ಸಿಂಗ್ ಸರ್, ಅದೊಂದು ಕುರ್ಚಿ. ಲಡ್ಡು ಸಿಂಗ್ ಸರ್, ಕುರ್ಚಿ ಅಲ್ಲ ಅದು. ಬಾಬಾ, ಅದು ಬಾಬಾ. ಏಲಿಯನ್ ಬಾಬಾ ಅದು. ಆ ಕುರ್ಚಿ ಎಲ್ಲಿ ಹೋಯ್ತು? ಯಾವ ಕುರ್ಚಿ? ಈ ಗಾಡಿಲೊಂದು ಕುರ್ಚಿ ಅಂಟಿತ್ತಲ್ವಾ? ಇಲ್ಲ, ನನಗೆ ಗೊತ್ತಿಲ್ಲ. ನನ್ ಬಾವ ಎಲ್ಲಿ ಹೋದ್ರು? ಅಯ್ಯೋ, ಯಾವ ಬಾವ? ನನಗೆ ಗೊತ್ತಿಲ್ಲ. ಲಡ್ಡು ಸಿಂಗ್ ಸರ್, ಇವ್ರಿಗೆ ಏನು ಗೊತ್ತಿಲ್ಲ. ಅಣ್ಣ, ಇದೇನ್ ಮಾಡ್ತಾ ಇದ್ದೀರಾ? ಎಲ್ಲರಿಗೂ ಏಲಿಯನ್ ಅಂತ ಗೊತ್ತಾದ್ರೆ ಎಲ್ಲರೂ ನನ್ನ ಹಿಂದೆನೆ ಬೆತ್ ಬಿಡ್ತಾರೆ ಗೊತ್ತಾ? ಇಂಥ ತಮಾಷೆ ಮಾಡಬೇಡಿ ಅಣ್ಣ. ಅವರು ಓಡ್ ಹೋಗಿರಬಹುದು. ಪಾಪ ಅವ್ರಿಗೆ ಹೇಗ್ ಗೊತ್ತಾಗುತ್ತೆ? ಹೌದು, ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ಸರಿ, ಬಿಟ್ಬಿಡಿ. ಬಾವ ಓಡ್ ಹೋಗ್ಬಿಟ್ಟಿದ್ದಾರೆ. ನೀವ್ ಹೇಳಿದ ಕೆಲ್ಸನ ಮಾಡಕ್ ಆಗ್ಲಿಲ್ಲ. ಬಿಟ್ಬಿಡಿ. ಲಡ್ಡು ಸಿಂಗ್ ಸರ್, ಹೇಳಿ ಏನಾಯ್ತು ಅಂತ. ಈ ಏಲಿಯನ್ ಅಂತೆಲ್ಲ ಏನ್ ಹೇಳ್ತಿದ್ದೀರಾ ನೀವು? ನಮ್ಮ ಬಾವ ಇದಾರಲ್ಲ, ಅವರು ಒಬ್ರು ಏಲಿಯನ್. ಯಾರತ್ರನೂ ಹೇಳ್ಬೇಡಿ. ನನ್ ತಂಗಿ ಕೂಡ ಏಲಿಯನ್ನು.
ಶಿವ, ಈ ಏಲಿಯನ್ಗಳ ಕಥೆ ಏನು? ನೋಡಿದ್ರ ನಾನ್ ಹೇಳಿದ್ರೆ ನೀವ್ ನಂಬೋದೇ ಇಲ್ಲ. ಏಲಿಯನ್ಸು ಇರ್ತಾರೆ, ಏಲಿಯನ್ಸ್ ಇರ್ತಾರೆ. ಸಿಕ್ರಲ್ಲ ಏಲಿಯನ್, ನೋಡಿದ್ರಲ್ಲ ಬಾಬಾ ಏಲಿಯನ್. ಇಲ್ಲ ಇಲ್ಲ, ಏನೋ ನಡೀತಾ ಇದೆ. ಆ ಸುನೇನಾ ಅನ್ನೋ ಲೇಡಿ ಲಡ್ಡು ಸಿಂಗ್ ಸರ್ಗೆ ಎಮೋಷನಲ್ ಆಗಿ ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ. ಹೌದು ಶಿವ, ನೋಡುದ್ಯಲ್ಲ ಹೇಗೆ ಅಣ್ಣ ಅಣ್ಣ ಅಂತ ಕರಿತಾ ಇದ್ಲು. ಹಾ ನಡೀರಿ, ನಾವ್ ಅವ್ರನ್ನ ಫಾಲೋ ಮಾಡೋಣ. ಹಲೋ, ಆ ಹುಡ್ಗ ಬಾರಿ ಚಾಲಾಕ್ ಅದನ. ಅವ್ನ್ ನಿನ್ನ ಹುಡ್ಕ್ಲಾಕತ್ತಾನ. ಎಚ್ಚರವಾಗಿರ. ಹೌದಾ? ಚಲೋ ಆತ. ಸರಿ, ಈ ಕಡೆ ಬಾ, ನಾನು ಗೋಡೆ ಪಕ್ಕದಾಗಿದ್ದೇನೆ. ನಾನ್ ಹೇಳಿದ್ನಲ್ಲ ಏಲಿಯನ್ ಇದೆ ನೋಡು, ಅಲ್ಲಿ ಏಲಿಯನ್ ಗೋಡೆಯಿಂದ ಹೋದ, ಮತ್ತೆ ತನ್ನ ಏಲಿಯನ್ ರೂಪದಲ್ಲಿ ವಾಪಸ್ ಹೊರಗಡೆ ಬಂದ. ಹೇ, ಶೂಟ್ ಮಾಡ್ಕೊಳ್ತೀನಿ, ಮತ್ತೆ ಏಲಿಯನ್ ನೋಡೋದಕ್ಕೆ ಸಿಗೋದಿಲ್ಲ. ನೋಡು, ಅವ್ರು ಹೇಗೆ ಏಲಿಯನ್ ತರ ಹೋಗ್ತಿದ್ದಾನೆ. ಇವಾಗ ನಿಮಗ್ ಗೊತ್ತಾಯ್ತಲ್ಲ, ಏಲಿಯನ್ ಇರುತ್ತೆ. ಇಲ್ಲ, ನನಗ್ ಅನಿಸ್ತಿಲ್ಲ ಏಲಿಯನ್ಸ್ ಇರ್ತವೆ ಅಂತ. ಹೌದಾ ಶಿವ, ನನಗೂನು ನಂಬಿಕೆನೆ ಬರಲ್ಲ. ರೇವಾ, ಆ ಶೂಟ್ ಮಾಡಿರುವಂತ ವಿಡಿಯೋನ ನೀನ್ ಸ್ವಲ್ಪ ನೋಡ್ತೀಯಾ? ಒಂದ್ ನಿಮಿಷ, ಪಾಸ್ ಮಾಡು. ನೋಡು, ಇಲ್ಲೇನಿದೆ? ಇವನು ಗೋಡೆಯಿಂದ ಹೊರಗಡೆ ಬಂದ. ಹಿಂದ್ಗಡೆ ಏನಿದೆ? ಇದು ಏಲಿಯನ್ನ ಶ್ಯಾಡೋ. ಮತ್ತೆ ಗೋಡೆ ಹಿಂದ್ಗಡೆಯಿಂದ ಇನ್ನೊಂದು ಶ್ಯಾಡೋ ಕಾಣಿಸ್ತಾ ಇದೆ. ಈ ಶ್ಯಾಡೋ ಆ ಸುನೈನಾ ಶ್ಯಾಡೋ ತರನೇ ಇದೆ. ಮತ್ತೆ ಆ ಶ್ಯಾಡೋ ಏಲಿಯನ್ ತರ ಇದೆ. ಈ ಇಬ್ರಿಬ್ರು ಯಾರು? ಇದರರ್ಥ ಏನು ಅಂದ್ರೆ, ಆ ಗೋಡೆ ಹತ್ರ ಹೋಗಿ ಇವರಿಬ್ರು ಬದ್ಲಿ ಮಾಡ್ಕೊಂಡಿದ್ದಾರೆ ಅಂತ. ಸುನೇನಾ ಅನ್ನೋ ಲೇಡಿ ಅಲ್ಲೇ ಉಳ್ಕೊಂಡಿದ್ದಾಳೆ, ಮತ್ತೆ ಇವನು ಅಲ್ಲಿಂದ ಬಂದಿದ್ದಾನೆ. ರೇವಾ, ಇವ್ರಂತೂ ಪಕ್ಕ ನಮ್ಮನ್ನ ಮೂರ್ಖರಾಗಿ ಮಾಡ್ತಿದ್ದಾರೆ. ಈಗ ಇವ್ರ ಮೇಲೆ ಕಣ್ಣಿಡೋದು ತುಂಬಾನೇ ಮುಖ್ಯವಾದದ್ದು. ಲಡ್ಡು ಸಿಂಗ್ ಸರ್ ಮೇಲೆ ಕೂಡ ನಾವು ಕಣ್ಣಿಡ್ಬೇಕಾಗುತ್ತೆ. ಅಣ್ಣ, ಅಲ್ಲಿ ನೋಡಿ, ಅವ್ರಿವಾಗ ಬ್ರೀಫ್ ಕೇಸ್ ಆಗಿದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಕೈಯಲ್ಲಿ ಕಾಣಿಸ್ತಿದ್ಯಲ್ಲ, ಅವ್ರ ಕೈನಲ್ಲಿದೆ. ಏನು ಬಾವ ಅಲ್ಲಿದ್ದಾರ? ಬಾವ ಬನ್ನಿ. ಅಯ್ಯೋ ಅಯ್ಯೋ, ಇದೇನ್ ಮಾಡ್ತಾ ಇದ್ದೀರಾ ನೀವು? ಏನ್ ಮಾಡ್ತಾ ಇದ್ದೀರಾ? ಇದು ನನ್ನ ಬ್ರೀಫ್ ಕೇಸ್. ಅಯ್ಯಯ್ಯಯ್ಯಯ್ಯಯ್ಯ, ನೀವು ನನ್ನ ಬಾವನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹೇಳಿ. ಬಾವನ? ಯಾರದು ಬಾವ? ಈ ಬ್ರೀಫ್ ಕೇಸ್ ಅಲ್ದೆ ಮತ್ಯಾರು? ಅಯ್ಯೋ, ಇದು ನನ್ನ ಬ್ರೀಫ್ ಕೇಸು. ಇದು ನನ್ನ ಬಾವ. ಏನ್ ಮಾಡ್ತಾ ಇದ್ದೀರಾ ನೀವು? ಅಯ್ಯೋ, ನನ್ ಬಾವ ಬಿದ್ದೋದ್ರು. ಸಾರಿ ಬಾವ, ಸಾರಿ, ನಿಮ್ಮನ್ನ ಎತ್ತು ಬಿಟ್ರು. ಸಾರಿ ಸಾರಿ ಸಾರಿ. ಅಣ್ಣ, ನನ್ನ ಹಸ್ಬೆಂಡ್ ನನಗ್ ಕೊಡಿ. ತಂಗಿ, ನೀನು ಬಾವನ್ ಕರ್ಕೊಂಡು ಮನೆಗೆ ಹೋಗು. ಈ ರೀತಿ ಕಳ್ಕೊಳ್ಬೇಡ. ನಾನ್ ಇವ್ರನ್ನ ಸಂಭಾಳಿಸ್ತೀನಿ, ನೀನ್ ಹೋಗು. ನನ್ನ ಬ್ರೀಫ್ ಕೇಸ್ ಕೊಡು, ನನ್ನ ಬ್ರೀಫ್ ಕೇಸು. ನೀವ್ ನಿಲ್ಲಿ, ನೀವ್ ನಿಲ್ಲಿ ಇಲ್ಲಿ. ಅಯ್ಯೋ, ಏನಾಯ್ತು? ಏನ್ ಜಗಳ ನಡೀತಾ ಇದೆ ಅಂಕಲ್? ಅಯ್ಯೋ, ಅವಳು ನನ್ನ ಬ್ರೀಫ್ ಕೇಸ್ನ ಎತ್ಕೊಂಡು ಓಡು ಹೋದ್ಲು. ಅದ್ರಲ್ಲಿ ಪ್ರಪಂಚದ ಅತಿ ದುಬಾರಿ ವಜ್ರ ಇದೆ. ಇಲ್ಲ ಶಿವ, ಅದು ನಮ್ ಬಾವ ನನ್ ತಂಗಿ ಜೊತೆಗೆ ಹೋಗಿದ್ದು. ಓ, ಅವರು ನಿನ್ನ ಬಾವ ಅಲ್ಲ, ನನ್ನ ವಜ್ರ. ನಮ್ ಬಾವ ಅದು ವಜ್ರ. ನಮ್ ಬಾವ ವಜ್ರ. ನಮ್ ಬಾವ ವಜ್ರ. ಲಡ್ಡು ಸಿಂಗ್ ಸರ್, ನೀವಿಬ್ರು ಜಗಳ ಆಡೋದನ್ನ ನಿಲ್ಸ್ತೀರಾ? ಅಯ್ಯೋ, ಅವಳು ಕಾರಿಂದ ಓಡ್ ಹೋದ್ಲು. ನನ್ ವಜ್ರ ಎತ್ಕೊಂಡು ಓಡ್ ಹೋದ್ಲು. ನಾನು ಬರ್ಬಾದ್ ಆಗ್ಬಿಡ್ತೇನೆ. ನನ್ ಕತೆ ಮುಗೀತು. ನೀವ್ ಚಿಂತೆನೆ ಮಾಡ್ಬೇಡಿ, ನಾವ್ ಅವ್ರನ್ನ ಹಿಡ್ಕೋತೀವಿ. ಫ್ರೆಂಡ್ಸ್, ಚೇಸ್ ಮಾಡಿ, ಇದು ಮಿತಿ ಮೀರಿದೆ. ಹಾಗಾದ್ರೆ ಇವರೆಲ್ಲ ಇಲ್ಲಿದ್ದಾರೆ. ಲಡ್ಡು ಸಿಂಗ್ ಸರ್, ನೀವು ಜಯರಾಮ್ ಸರ್ನ ಮತ್ತೆ ಸೇಟು ಸರ್ನ ಕರ್ಕೊಂಡು ಅಲ್ಲಿ ಗೋಡೌನ್ ಹತ್ರ ಬಂದ್ಬಿಡಿ, ಸರಿನಾ? ಸರಿ ಶಿವ, ನಾವಿಬ್ರು ಅಲ್ಲಿಗೆ ಬರ್ತೀವಿ.
ಲಾಲ್ನ ಕಿಲಾಡಿತನಕ್ಕೇನು ಕಡಿಮೆ ಇಲ್ಲ ಹೇಳ್ರಲ್ಲ. ನೋಡ್ರಲ್ಲ, ವಜ್ರ ನನ್ ಕೈಗ್ ಬಂತಲ್ಲ, ಲಡ್ಡು ಸಿಂಗೆ ತಂದು ಕೊಟ್ಟಾನ. ಮತ್ತೆ ಬಾಸ್, ನನ್ನ ತಂಗಿ ತರದ ಆಕ್ಟಿಂಗ್ ನಿಮ್ಗೆ ಹೇಗ ಅನ್ನಿಸ್ತು? ನನ್ ತಂಗಿ ನನಗೆ ಮೋಸ ಮಾಡ್ಬಿಟ್ಲು. ಅಂಕಲ್, ಕಳ್ರು ಎಷ್ಟೇ ಕೂಡ ಚಾಲಾಕ್ ಆಗಿದ್ರು ಒಂದಲ್ಲ ಒಂದು ಪ್ರೂಫ್ ನ ಅವರು ಬಿಟ್ಟು ಹೋಗ್ತಾರೆ. ಖಿಲಾಡಿ ಲಾಲ್ ಸರ್, ನಿಮ್ಮ ಖಿಲಾಡಿತನ ತುಂಬಾ ಇಷ್ಟ ಆಯ್ತು ನನ್ಗೆ. ಆದ್ರೆ ನೀವು ಏಲಿಯನ್ ಆಗೋದನ್ನ ನಾವು ನೋಡ್ಬಿಟ್ಟಿದೀವಿ. ಮತ್ತೆ ನಮಗ್ ಗೊತ್ತಾಗಿದೆ ಖಿಲಾಡಿ ಲಾಲ್ ಕೂಡ ನೀವೇನೆ, ಮತ್ತೆ ಆ ಏಲಿಯನ್ ಕೂಡ ನೀವೇನೆ ಅಂತ. ಏ ಮಗು, ಇಷ್ಟೆಲ್ಲ ತಿಳ್ಕೊಂಡಿ ಅಂದ್ರ ಇನ್ನೂ ತಿಳ್ಕೊ, ನೀನು ಇಲ್ಲಿಂದ ಜೀವಂತವಾಗಿ ಹೋಗಂಗಿಲ್ಲ. ಮಗು ಅಂತ ಹೇಳ್ಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಏನ್ ನೋಡ್ತಾ ಇದ್ಯಾ? ಹೋಗಿ ಹೊಡಿ ಆ ಹುಡುಗನ್ನ. ಬಾ ತಂಗಿ, ಅವರು ಸರಿಯಾದ ಕೆಲ್ಸನೇ ಮಾಡ್ತಾ ಇದ್ದಾರೆ. ಭಾವನಿಗೆ ಹೇಳು ಸುಮ್ನೆ ಬಾಯಿ ಮುಚ್ಕೊಂಡು ಬರೋದಕ್ಕೆ. ನಾನು ಅವ್ರನ್ನ ಏಲಿಯನ್ ಮಾಡ್ತೀನಿ. ಬಾವಾ, ಈಗ ನಾನು ಭಾವನಿಗೆ ಸೇವೆ ಮಾಡ್ಬೇಕು. ಜಯರಾಮ, ಅವ್ರ ಕೈಗೆ ಬೇಡಿನ ಹಾಕು. ಮತ್ತೆ ಆ ನನ್ನ ಏಲಿಯನ್ ತಂಗಿಗೂ ಕೂಡ. ಬರ್ರಪ್ಪ, ಮನೆಗೆ ಹೋಗೋಣ. ನಿಮ್ಮ ಮಾವನ ಮನೆಗೆ. ಶಿವ, ಇದು ಪ್ರಪಂಚದ ತುಂಬಾ ದುಬಾರಿ ವಜ್ರ. ಮತ್ತೆ ಕಿಲಾಡಿ ಲಾಲ್ ಇದನ್ನ ಕದಿಯೋದಕ್ ನೋಡ್ದ. ಥ್ಯಾಂಕ್ ಯು, ನೀನು ಇದನ್ನ ಕಾಪಾಡ್ಬಿಟ್ಟೆ. ಥ್ಯಾಂಕ್ ಯು ಶಿವ, ಥ್ಯಾಂಕ್ ಯು ವೆರಿ ಮಚ್. ಇವ್ರನ್ನ ಹಿಡಿಲಿಲ್ಲ ಅಂದ್ರೆ ನನ್ನನ್ನೇ ಏಲಿಯನ್ ಮಾಡಿ ಮೇಲ್ ಕಳಿಸ್ಬಿಡ್ತಾ ಇದ್ರೋ ಏನೋ. ಯೂರಿ, ನಿನ್ನ ಆ ಏಲಿಯನ್ ಮತ್ತೆ ಲಡ್ಡು ಸಿಂಗ್ ಅವರ ಬಾವ ಇಬ್ರು ಡೂಪ್ಲಿಕೇಟ್ ಆದ್ರು. Watch India's largest kids library only on Jio Hotstar. Download the app now.